ನಕ್ಷತ್ರನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಎಂದಿನಂತೆ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಜ್ಯೋತಿಷಿ ಉಪನ್ಯಾಸಕರಾದಂತಹ ಪಂಡಿತ್ ದಿನೇಶ್ ಗುರೂಜಿಯವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಸಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ರೆ ಆರಾಮಾಗಿ ಜ್ಯೋತಿಷ್ಯ 15 ದಿನಗಳಲ್ಲಿ ಕಲ್ತ್ಕೋಬಹುದು. ಏಕೆಂದ್ರೆ ನಕ್ಷತ್ರನಾಡಿ ಈಗಾಗಲೇ 111ನೇ ಬ್ಯಾಚ್ ಆರಂಭವಾಗಿದೆ. ಈಗಾಗಲೇ ಗುರುಗಳ ನೇತೃತ್ವದಲ್ಲಿ 65 ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ. ಇನ್ನು ಏಪ್ರಿಲ್ 20ರಿಂದ 112ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ನಿಮಗೆ ಆಸಕ್ತಿ ಇದ್ರೆ ಖಂಡಿತವಾಗಿಯೂ ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಕಲಿಯಬಹುದು ಅಂತ ಹೇಳ್ತಾ, ಇನ್ನು ನಿಮ್ಮ ನೆಚ್ಚಿನ ನಕ್ಷತ್ರನಾಡಿ ಕಾರ್ಯಕ್ರಮ ಮಾರ್ಚ್ 1ರಿಂದ 9ನೇ ತಾರೀಕು ಆರಂಭವಾಗ್ತಾ ಇದೆ. ಇವತ್ತಿನ ಸಂಚಿಕೆಯಲ್ಲಿ ಆರೋಗ್ಯದ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಇದ್ರೆ ಮನುಷ್ಯ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು. ಅದೋ ಬಂಗ್ಲೆ ಕಟ್ತೀವಿ, ಹೊಸ ಕಾರ್ ತಗೊಂತೀವಿ ಅಂದ ತಕ್ಷಣ ಆರೋಗ್ಯ ಬರುತ್ತೆ ಅಂತಲ್ಲ. ನಾವು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ರೆ ಕೂಡ ಆರೋಗ್ಯವಾಗಿದ್ರೆ ಮಾತ್ರ ನಾವು ನೆಮ್ಮದಿಯಾಗಿರೋಕೆ ಸಾಧ್ಯ. ಇವತ್ತಿನ ಸಂಚಿಕೆಯಲ್ಲಿ ಆರೋಗ್ಯ ವಿಚಾರವಾಗಿ ಮಾತನಾಡೋಣ. ಆರೋಗ್ಯ ಸಮಸ್ಯೆ ಯಾಕೆ ಬರುತ್ತೆ, ಇದಕ್ಕೆ ಪರಿಹಾರ ಏನು ಅನ್ನೋದು ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳ ಇವತ್ತಿನ ಸಂಚಿಕೆಯಲ್ಲಿ ಆರೋಗ್ಯದ ವಿಚಾರವನ್ನು ಮಾತನಾಡ್ತಾ ಹೋಗೋದಾದ್ರೆ ಗುರುಗಳ ಖಂಡಿತ ನಾವು ಜೀವನದಲ್ಲಿ ಅನೇಕ ವಿಚಾರಗಳು, ದುಡ್ಡು ಸಂಪಾದನೆ ಮಾಡಿದ್ರು ಕೂಡ ದುಡ್ಡಿಂದ ವಸ್ತುಗಳನ್ನ ತಗೋಬಹುದು. ವಿದ್ಯಾಭ್ಯಾಸವನ್ನ ಚೆನ್ನಾಗಿ ಮಾಡಿದ್ದರೆ ಜೀವನವನ್ನು ನಡೆಸಬಹುದು. ಯಾವುದಾದ್ರು ಕ್ಷೇತ್ರದಲ್ಲಿ ನಾವು ಅಧ್ಯಯನ ಮಾಡಿ ವ್ಯಾಸಂಗವನ್ನು ಮಾಡಿದ್ರೆ ಆ ಕ್ಷೇತ್ರದಲ್ಲಿ ಹೆಸರು ಕೀರ್ತಿ ಪಡಿಬಹುದು. ಇದು ವಸ್ತುಸ್ಥಿತಿಗಳಲ್ಲಿ ಬರ್ತಕ್ಕಂಥ ವಿಚಾರ. ಆದರೆ ಒಬ್ಬ ಮನುಷ್ಯ, ಅವನು ಜಡ್ಜ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, ಕೂಲಿ ಕಾರ್ಮಿಕ ಆಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಆರೋಗ್ಯ ಇಲ್ಲ ಅಂತಂದ್ರೆ ಅವನ ಜೀವನ, ಅವನ ಮನಸ್ಸಲ್ಲಿ ವ್ಯರ್ಥ ಅಂತ ಬರ್ತಕ್ಕಂಥದ್ದು. ಸೊ ಆರೋಗ್ಯ ಎರಡು ರೀತಿ ಇರ್ತಕ್ಕಂಥದ್ದು. ಎರಡು ರೀತಿ. ಒಂದು ಜ್ಯೋತಿಷ್ಯ ರೀತಿ, ಕರ್ಮಾನುಸಾರ ಬಂದಿರತಕ್ಕಂಥ ಅನಾರೋಗ್ಯ. ಎರಡನೇದು ಈ ಒಂದು ಊಟ ಉಪಚಾರಗಳಿಂದ ಅಥವಾ ವ್ಯಸನಗಳಿಂದ ಬಂದಿರತಕ್ಕಂಥ ಕಾಯಿಲೆಗಳು. ಎರಡೂ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ. ಆದರೆ ಈ ಮೂಲ ಬಂದಿರತಕ್ಕಂಥ ಜಾತಕದಲ್ಲಿ 6ನೇ ಮನೆ, 8ನೇ ಮನೆ, 12ನೇ ಮನೆ ಕರ್ಮಾನುಸಾರ ಬರ್ತಕ್ಕಂಥ ಕಾಯಿಲೆ ಅಂತ ಹೇಳ್ತೀವಿ. ಹಾಗೆ ಉಳಿದ ಮನೆಗಳು ಬಂದು ಕಾಯಿಲೆ ಇದೆ ಅಂತಂದ್ರೆ ಅವಾಗ ಲೈಫ್ ಸ್ಟೈಲ್ ಡಿಸೀಸ್ ಅಂತ ನಾವು ಕರಿತೀವಿ. ಮೂಲ ಡಿಸೀಸ್, ಲೈಫ್ ಸ್ಟೈಲ್ ಡಿಸೀಸ್ ಅಂತ ಸಪರೇಟ್ ಇದೆ. ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಬರುತ್ತೆ. ಅದೇನು ನಾವೇನು ಕೆಟ್ಟದೇನು ತಿಂದು ಅಥವಾ ಬೇಡದಿರ ತಿಂದು ಏನೋ ನಾವೇನು ಅದು ಕ್ಯಾನ್ಸರ್ ಬಂದಿರ್ತಕ್ಕಂಥದ್ದೇನಿಲ್ಲ. ಸಡನ್ ಆಗಿ ಏನೋ ಕಿಡ್ನಿ ಡಯಾಲಿಸಿಸ್ ಕೊಟ್ಟೋಗ್ತಾರೆ. ಬಟ್ ಏನು ಚೆನ್ನಾಗೇ ಇರ್ತೀವಿ ಸರ್, ನಾವು ಯಾವುದು ಅಂತದ್ದು ಏನೋ ತಿಂದೇ ಇರ್ತಕ್ಕಂಥದ್ದು, ಕಿಡ್ನಿಗೆ ಹಾರ್ಮ್ ಆಗ್ತಾ ಇರ್ತಕ್ಕಂಥ ಪದಾರ್ಥ ತಿಂದೇ ಇಲ್ಲ ಅದು. ಸೊ ಬಾಡಿಯಲ್ಲಿ ಪಾರ್ಟ್ಸ್ ವೀಕ್ ಆಗ್ತಕ್ಕಂಥ ಮನೆಗಳೇ 6, 8, 12. ಸೊ ಈ 6, 8, 12 ನಾವು ಜಪ ತಪಗಳು ಹಾಗೆ ಉಂಗುರಗಳಿಂದ ಅಥವಾ ರುದ್ರಾಕ್ಷಿಗಳಿಂದ ಅಥವಾ ದಾನಗಳಿಂದ ಇದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೇ ಬರ್ತು, ಆದ್ರೆ ಪೂರ್ತಿಯಾಗಿ ಹೋಗಲ್ಲ. ಕರೆ ನೋಡ್ಬಿಟ್ಟು ಮುಂದೆ ಮಾತಾಡೋಣ. ಎಸ್ ವೀಕ್ಷಕರೇ, ಒಬ್ರು ವೀಕ್ಷಕರು ನಡೆಯಿದ್ದಾರೆ ಕರೆಗೆ. ನಮಸ್ತೆ. ಹಲೋ ಹಲೋ ನಮಸ್ತೆ. ಹಲೋ. ಕರೆ ಕಡಿತಗೊಂಡಿದ್ದ ಗುರುಗಳೇ, ಆರೋಗ್ಯದ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ದೀವಿ. ಮೇಡಮ್, ನಮ್ಮ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಎಸ್ ಹೇಳಿ ಮೇಡಮ್. ಹಲೋ ಮೇಡಮ್, ಮದ್ವೆ ಸೆಟ್ ಆಗೈತೆ. ಹುಟ್ಟಿದ ದಿನಾಂಕ ಹಾಕಿ ಸಮಯ ತಿಳಿಸ್ಕೊಡಿ. ಪ್ರಶ್ನೆ ಏನು ಅಂತ ಕೇಳಿ. ಮದ್ವೆ ಸೆಟ್ ಆಗೈತೆ, ಹುಡುಗಿ ಅದಾಗ್ ಬರುತ್ತಾ ಅಂತ ಪ್ರಶ್ನೆ ಕೇಳ್ಬೇಕಿತ್ತು. ಓಕೆ, 1ರಿಂದ 249 ಅಂಕೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿದ್ದೇನೆ. 62 ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಈಗ ಒಂದು ವಿಚಾರ ನಾನು ಸಜೆಸ್ಟ್ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ, ಮದುವೆ ಸೆಟ್ ಆದ್ಮೇಲೆ ಈಗ ನೋಡಿ ನಾನು ಏನಂತ ಹೇಳಿ,
ಒಳ್ಳೇದಾ ಕೆಟ್ಟದ್ದಾ ಅಂತ. ಈಗ ಫಸ್ಟ್ ಆಫ್ ಆಲ್ ನೀವು ಹೇಳ್ತಾ ಇದ್ದೀರಾ ಮದುವೆ ಸೆಟ್ ಆಗಿದೆ ಅಂತ. ಮದುವೆ ಸೆಟ್ ಆಗಿದೆ ಅಂತ ಹೇಳಾದ ಮೇಲೆ ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಚೆನ್ನಾಗಿದೆ ಅಂದ್ರೆ ನಡ್ಕೊಂಡು ಹೋಗುತ್ತೆ, ಚೆನ್ನಾಗಿಲ್ಲ ಅಂತಂದಾಗ ಗೊಂದಲಮಯವಾಗಿರ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಸೊ ಯಾವ ರೀತಿ ನಾವು ಪ್ರಶ್ನೆ ಕೇಳಬೇಕು, ನೋಡ್ತಾ ಇದೀವಿ ಸೆಟ್ ಆಗುತ್ತೆ ಇಲ್ಲೋ ಬೇರೆ, ಮದುವೆ ಸೆಟ್ ಆಗಿದೆ ಅಂತ ಹೇಳಿದಾಗ ನಮ್ಗಿಲ್ಲಿ ಕಾಂಬಿನೇಷನ್ಸ್ ಸ್ವಲ್ಪ ನೋಡಿ ಹೇಳ್ಬೇಕಾ ಯಾವ ರೀತಿ ಅನ್ನೋದು ಸ್ವಲ್ಪ ಕಷ್ಟಕರ. ಆದ್ರೂ ಬುಧ ದಿಶೆಯಲ್ಲಿ ನೀವು ಕೇಳ್ತಕ್ಕಂಥ ಪ್ರಶ್ನೆಯಲ್ಲಿ ಸ್ವಲ್ಪ ಹುಡುಗಿ ಕಡೆಯವರು ಸ್ವಲ್ಪ ಜೋರಾಗಿರ್ತಾರೆ ಅಂತ ಹೇಳಿ ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಬಂದಿದೆ. ನಾವ್ ಯಾವಾಗ 7ನೇ ಮನೆ ನೋಡ್ತೀವಿ, ಆಪೋಸಿಟ್ ಪರ್ಸನ್ ಕೆಲವರು 1 ಅಂತಂದ್ರೆ ನೋಡಿರ್ತಕ್ಕಂಥ ಪ್ರಶ್ನೆಯಲ್ಲಿ 7 ಬರುತ್ತೆ, ಅಲ್ಲಿ 8 ಬಂದಿರೋದ್ರಿಂದ ಆ ಹುಡುಗಿಯ ಮೇಲೆ ಹೆಚ್ಚಿನ ಒಂದು ಆಸೆ ಆಕಾಂಕ್ಷೆಗಳು ಅವರು ಹೆಚ್ಚಾಗಿ ಇಟ್ಕೊಂಡಿದ್ದಾಗ ಅದು ವ್ಯಾಮೋಹಕ್ಕೆ ತಿರುಗಿ ಸ್ವಲ್ಪ ಜೋರಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಬರುತ್ತೆ. ಮುಂದೆ ಮಾಡ್ಕೊಳ್ಳೇಬೇಕು ಅಂತ ಬಂದಾಗ ಹೆಸರು ಕಾಳನ್ನ ಪ್ರತಿ ಬುಧವಾರ 3 ತಿಂಗಳು ದಾನ ಮಾಡಿ. ಹಾಗೆ ಹುಡುಗನಿಗೆ ಬಲಗೈ ಮಧ್ಯದ ಬೆಳಗ್ಗೆ ಒಂದು ಬ್ಲೂ ಸಫೈರ್ ಅಂತ ಬರುತ್ತೆ, ಅದನ್ನು ಹಾಕಿ ಮುಂದುವರಿಯಂಗಿದ್ರೆ ಮಾತ್ರ ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ ಒಳ್ಳೇದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ರೆ ಖಂಡಿತವಾಗಿಯೂ ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಕಲಿಯಬಹುದು. ಹೇಗೆ ಅಂತೀರಾ, ನಕ್ಷತ್ರ ನಾಡಿ ಬ್ಯಾಚ್ ಏಪ್ರಿಲ್ 20ರಿಂದ 112ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ನಿಮ್ಗೆ ಆಸಕ್ತಿ ಇದ್ರೆ ಕರೆ ಮಾಡಿ ನೀವು ಕ್ಲಾಸಿಗೆ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ನೀಡಿದ್ದಾರೆ, ಮಾತನಾಡ್ತಾ ಹೋಗೋಣ. ನಮಸ್ತೆ. ನಮಸ್ತೆ. ಹಲೋ ಹಲೋ ಮೇಡಮ್, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮೇಡಮ್, ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಕಷ್ಟಶಾಸ್ತ್ರಕ್ಕೆ ಹೋಗ್ತೀವಿ. ಓಕೆ, 1ರಿಂದ 249 ಅಂಕೆಗಳಲ್ಲಿ ಒಂದನ್ನು 18 ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ಹಲೋ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಹಲೋ ಹಲೋ ಸಂಪರ್ಕ. ಓಕೆ, ಈಗ ನಾವು ಈ ಆರೋಗ್ಯದ ವಿಚಾರ ಮಾತಾಡಬೇಕಾದ್ರೆ ನಮಗೆ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು 5, 9, 11. ಈ 5, 9, 11 ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೇಳ್ತೀವಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆರೋಗ್ಯ ಚೆನ್ನಾಗಿದೆ ಅಂತ ಮೂಲವಾಗಿ ಗೊತ್ತಿರಬೇಕು ಅಂತಂದ್ರೆ ನಮಗೆ 5ನೇ ಮನೆ ಬರಬೇಕು. ಒಬ್ಬ ಮನುಷ್ಯ 5ನೇ ಮನೆ ದಶಾದಲ್ಲಿ ಬಂತು ಅಂದ್ರೆ ಪೂರ್ವ ಪುಣ್ಯಕ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವೆಲ್ಲ ಕಡೆ ನೋಡಿರ್ತೀವಿ, ಈ ಜಾತಕದಲ್ಲಿ ಪೂರ್ವ ಪುಣ್ಯ ಬಲವಾಗಿದೆ ಅಂತ ಹೇಳ್ತಾ ಇರ್ತಾರೆ. ಹಾಗಿದ್ರೆ ಪೂರ್ವ ಪುಣ್ಯ ಅಂದ್ರೆ ಏನು? ಪೂರ್ವ ಪುಣ್ಯ ಅಂದ್ರೆ ಏನು? ಇದನ್ನ ದಯವಿಟ್ಟು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ಯಾವಾಗ ನಮಗೆ 5ನೇ ಮನೆ ದಶಾ ಅಥವಾ 5ನೇ ಮನೆ ಇರ್ತಕ್ಕಂಥ ಗ್ರಹದ ನಕ್ಷತ್ರ ಅಥವಾ 5ನೇ ಮನೇಲಿ ಇರ್ತಕ್ಕಂಥ ಉಪನಕ್ಷತ್ರ ಆ ದಶಾ ಕಾಲದಲ್ಲಿ ಬರುತ್ತೆ, ಆರೋಗ್ಯ ಅದ್ಭುತ ಆಗುತ್ತೆ. ಶಾಸ್ತ್ರದಲ್ಲಿ ಅಥವಾ ನಮ್ಮ ಧರ್ಮದಲ್ಲಿ ಏನು ಹೇಳಿದೆ ಅಂದ್ರೆ, ಒಬ್ಬ ಮನುಷ್ಯನಿಗೆ ಹಣ ಬರುತ್ತೋ ಇಲ್ವೋ ಅಥವಾ ವಿದ್ಯಾಭ್ಯಾಸ ಇದೆಯೋ ಇಲ್ವೋ ಅಥವಾ ವಿದ್ಯೆ ತಲೆಗೆ ಹತ್ತುತ್ತೋ ಇಲ್ವೋ, ಆರೋಗ್ಯ ಇದ್ರೆ ಅವನಷ್ಟು ಪುಣ್ಯವಂತ ಇನ್ನೊಬ್ರು ಇಲ್ಲ. ನಾವು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿ ಲಕ್ಷಾಂತರ ರೂಪಾಯಿ ನಮಗೆ ಬೇಕಾಗಿರ್ತಕ್ಕಂಥ ಕೊಳ್ಕೊಳ್ತಕ್ಕಂಥ ಶಕ್ತಿ ಇದ್ರು ಕೂಡ ಆರೋಗ್ಯ ಕೆಟ್ಟಾಗ ಡಾಕ್ಟರ್ ಹೇಳ್ತಾರೆ ಇದು ಸ್ವಲ್ಪ ವಾಸಿಯಾಗೋದು ಕಷ್ಟ ಅಂತ ಬಂದಾಗ ವಿದ್ಯೆನೂ ನೈವೇದ್ಯ, ಹಣಕಾಸು ಕೂಡ ವೇಸ್ಟೆ. ಸೊ ಈ ಒಂದು ವಿಚಾರದಲ್ಲಿ ನಾವು ಹೇಳಬೇಕು ಅಂತಂದ್ರೆ ಆರೋಗ್ಯ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವ ಕಾಯಿಲೆ ಬರ್ತಕ್ಕಂಥದ್ದು ಅಂತ ಹೇಳಿ ನಾವು ನೋಡಿದಾಗ ಮೇಷದಿಂದ ಮೀನದವರೆಗೂ ಅನೇಕ ಒಂದು ದೇಹದ ಭಾಗಗಳನ್ನ ಸೂಚಿಸುತ್ತೆ. ಆ ಭಾಗದ ಮೇಲೂ ಕೂಡ ನಾವು ಹೇಳ್ಬೋದು ಇಂಥ ಒಂದು ಸಮಸ್ಯೆ ಇದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಆರೋಗ್ಯದ ವಿಚಾರದಲ್ಲಿ 12ನೇ ಮನೆ 12ನೇ ಮನೆ ಬಂದಾಗ ಅಲ್ಲಿ ನಕ್ಷತ್ರದಲ್ಲೋ ಅಥವಾ ಉಪನಕ್ಷತ್ರದಲ್ಲೋ
ಮೇಷದ ಕಾಂಬಿನೇಷನ್ ಮತ್ತು ಮೇಷ ಇತ್ತು ಅಂತಂದ್ರೆ ಅಲ್ಲಿ ತಲೆ ಸಂಬಂಧಿತ ಅಥವಾ ಮೆದುಳು ಸಂಬಂಧಿತ ಅಥವಾ ತಲೆಯಲ್ಲಿ ರಕ್ತ ಸಂಚಲನ ಅಥವಾ ಆಲೋಚನೆಗಳು ಅಥವಾ ಬ್ಲಡ್ ಪ್ರೆಷರ್ ಬರ್ತಕ್ಕಂಥದ್ದು, ತಲೆ ಸಂಬಂಧಿತ ಎಲ್ಲಾ ವಿಚಾರಗಳು ಮೇಷದಿಂದ ಬರ್ತಕ್ಕಂಥದ್ದು. ಹಾಗೆ ಋಷಭಕ್ಕೆ ಬಂದಾಗ ಋಷಭದಲ್ಲಿ ವಿಶೇಷವಾಗಿ ಮುಖದ ಚರ್ಯೆಯನ್ನ ಹೇಳ್ತೀವಿ. ಆ ಮುಖದಲ್ಲಿ ಇರ್ತಕ್ಕಂಥ ಎಲ್ಲಾ ವರ್ಗನೂ ಬರುತ್ತೆ. ಫಾರ್ ಎಕ್ಸಾಂಪಲ್ ಹಲ್ಲಿನ ನೋವು ಇರ್ಬೋದು, ಅದು ಮುಖದಲ್ಲೇ ಬರ್ತಕ್ಕಂಥ ಒಂದು ವಿಚಾರ. ಕಣ್ಣಿನ ಸಮಸ್ಯೆ ಇರ್ಬೋದು, ಕಿವಿ ಸಮಸ್ಯೆ ಇರ್ಬೋದು, ಅಥವಾ ಮೂಗಿನ ಉಸಿರಾಟದ ಸಮಸ್ಯೆ ಇರ್ಬೋದು, ಅಥವಾ ಯಾರು ಒಂದು ಮುಖದ ವಿಕಾರತೆ ಆಗಿರ್ತಕ್ಕಂಥದ್ದು, ಅಥವಾ ಕಣ್ಣಿನ ಸಮಸ್ಯೆಯಲ್ಲಿ ಅನೇಕ ವಿಚಾರಗಳು, ಗ್ಲೂಕೋಮಾ ಇದೆ, ಡಿಫೆಕ್ಟ್ಸ್ ಆಗಿರ್ತಕ್ಕಂಥದ್ದು, ಅನೇಕ ವಿಚಾರಗಳು ಇರ್ತಕ್ಕಂಥದ್ದು ಪೂರ್ತಿಯಾಗಿ ಮುಖದ ಭಾವ ವೃಷಭ ತೋರಿಸುತ್ತೆ. ಹಾಗೆ ಮಿಥುನ ಭಾವಕ್ಕೆ ಬಂದಾಗ ಇನ್ನ ನಮ್ಮ ಭುಜಗಳನ್ನ ತೋರಿಸುತ್ತೆ. ಭುಜಗಳು ಹಾಗೆ ಕೈಗಳನ್ನ ತೋರಿಸುತ್ತೆ. ಯಾವಾಗ ನಮ್ಮ ಭುಜಗಳು ಮತ್ತೆ ಕೈಗಳಲ್ಲಿ ಸ್ವಲ್ಪ ಏನೋ ಇಲ್ಲಿ ಡಿಸ್ಪ್ಲೇಸ್ ಆಗಿದೆ, ಮತ್ತೆ ಏನೋ ಡಿಸ್ಲೊಕೇಟ್ ಆಗಿದೆ ಕೈ, ಅಥವಾ ಕೈಗೆ ರಾಡ್ ಹಾಕ್ತಕ್ಕಂಥದ್ದು, ಅಥವಾ ಕೈಯಲ್ಲಿ ಇರ್ತಕ್ಕಂಥದ್ದು ಏನಾದ್ರು ಒಂದು ಸಮಸ್ಯೆ ಆಗ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥದ್ದು ಆ ಭಾಗದ ರಾಶಿಯನ್ನ ನಾವು ಮಿಥುನಕ್ಕೆ ಕೊಡ್ತೀವಿ. ಹಾಗೆ ಕರ್ಕಾಟಕ ರಾಶಿಯಲ್ಲಿ ನಿಮಗೆ ಸಮಸ್ಯೆ ಬಂದಿದೆ, ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥ ದಶ ನಿಮಗೆ ಸಮಸ್ಯೆ ಕೊಟ್ಟಿದೆ ಅಂದ್ರೆ ಹೃದಯ ಭಾಗದಲ್ಲಿ ವಿಶೇಷವಾಗಿ ನಿಮಗೆ ಸಮಸ್ಯೆ ಬಂದಿದೆ ಅಂತ ಅರ್ಥ. ಈ ಚೆಸ್ಟ್ ಭಾಗ ಕಂಜೆಷನ್ ಇರ್ಬೋದು, ಉಸಿರಾಟದ ತೊಂದರೆ ಇರ್ಬೋದು, ಆಸ್ತಮಾ ಇರ್ಬೋದು, ಕೆಮ್ಮು ದಮ್ಮು ಇರ್ಬೋದು, ಅದ್ರ ಜೊತೆಗೆ ಹಾರ್ಟ್ ಇಶ್ಯೂಸ್ ಕೂಡ, ಹಾರ್ಟ್ ಬ್ಲಾಕೇಜ್ ಕೂಡ ಕರ್ಕಾಟಕ ರಾಶಿಯಿಂದ ನೋಡ್ತೀವಿ. ಹಾರ್ಟ್ ಬ್ಲಾಕೇಜಸ್, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಹಾರ್ಟ್ಗೆ ಆಪರೇಷನ್ ಮಾಡಬೇಕು, ವ್ಯಾಲ್ವ್ ಆಪರೇಷನ್ ಇದೆ, ಸ್ಟಂಟ್ ಹಾಕಬೇಕು, ಇವೆಲ್ಲವೂ ಕೂಡ ಕರ್ಕಾಟಕದ ಇನ್ಫ್ಲೂಯೆನ್ಸ್ ಇರುತ್ತೆ. ಅಥವಾ ಒಂದು ಸ್ಟೆಪ್ ಹೋಗಿ ಕರ್ಕಾಟಕದ ಅಧಿಪತಿ ಆಗಿರ್ತಕ್ಕಂಥ ಚಂದ್ರನು ಕೂಡ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ಅದು ಹೋಗ್ತಾ ಹಾಗೆ ಸಿಂಹರಾಶಿಗೆ ಹೋಗೋಣ. ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ಒಂದು ದಶಾ ನಡೆದಾಗ ಅಥವಾ ಅಲ್ಲಿ ಏನೋ ಕಾಯಿಲೆ ಬಂದಿದೆ ಅಂತಂದಾಗ ಆ ಕಾಯಿಲೆ ಅಧಿಪತಿ ಆಗಿರ್ತಕ್ಕಂಥ 6, 8, 12 ಸಿಂಹರಾಶಿಯಲ್ಲಿ ಬಂದಾಗ ಸ್ವಲ್ಪ ಭಾಗ ಹಾರ್ಟ್ ರಿಲೇಟೆಡ್ ಬರುತ್ತೆ. ಯಾಕಂದ್ರೆ ಹಾರ್ಟ್ ಅನ್ನ 2 ಡಿವೈಡ್ ಆಗಿದೆ. ಡಿವೈಡ್ ಆಗ್ಬೇಕಾದ್ರೆ ಕೆಳಭಾಗದ ಹಾರ್ಟು ಸೂರ್ಯನಿಗೆ ಹೋಗಿದೆ, ಅದ್ರ ಜೊತೆಗೆ ಹೊಟ್ಟೆಯ ಪಚನ ಕ್ರಿಯೆ ಏನ್ ಕರಿತೀವಿ, ಆಹಾರ ಸೇವನೆ ಮಾಡಿದಾಗ ಚೆನ್ನಾಗಿ ಡೈಜೆಷನ್ ಆಗ್ತಕ್ಕಂಥ ಒಂದು ಪಚನ ಕ್ರಿಯೆ ಸಿಂಹರಾಶಿಗೆ ಕೊಟ್ಟಿದ್ದಾರೆ. ಡೈಜೆಷನ್ ಪವರ್ ಅದು ಜಾಸ್ತಿ ಕೊಟ್ಟಿದ್ದಾರೆ. ಮತ್ತೆ ನಮ್ ಡೈಜೆಸ್ಟ್ ಆಗೋಕ್ಕೆ ಅಗ್ನಿ ಚೆನ್ನಾಗಿರ್ಬೇಕು ಹೊಟ್ಟೆಯಲ್ಲಿ ಅಂತ ಹೇಳಿದ್ದಾರೆ. ಆಯುರ್ವೇದ ಆಗಿರ್ಬೋದು, ಯಾವ್ದಾದ್ರು ಡಾಕ್ಟರ್ ಆಗಿರ್ಬೋದು, ಅವ್ರು ಹೇಳ್ತಾರೆ ಹೊಟ್ಟೆಯಲ್ಲಿ ಅಗ್ನಿ ಇಂಪಾರ್ಟೆಂಟು. ನಾವೇನ್ ಆಹಾರ ತಗೊಂಡ್ರು ಕೂಡ ಅದು ಗ್ರೈಂಡರ್ ತರ ವರ್ಕ್ ಆಗುತ್ತೆ. ಇಲ್ಲಿ ಗ್ರೈಂಡರ್ ಅಂದ್ರೇನೆ ಅಗ್ನಿ. ಅಲ್ಲಿ ಸೂರ್ಯ ಸ್ವಲ್ಪ ಏನಾದ್ರು ಸಮಸ್ಯೆ, ಆ ಭಾಗದಲ್ಲಿ ಸೂರ್ಯನ ಸಮಸ್ಯೆ ಆದ್ರೆ ಅಸಿಡಿಟಿ ಆಗ್ತಕ್ಕಂಥದ್ದು, ಹೊಟ್ಟೆಗೆ ಏನೇ ಊಟ ಸೇರದೆ ಇರ್ತಕ್ಕಂಥದ್ದು, ಅಥವಾ ಸ್ಟೊಮಕ್ ಅಲ್ಸರ್ಸ್ ಅಂತ ಹೇಳ್ತಾರೆ ಅದ್ರ ಬಗ್ಗೆ, ಅಥವಾ ಜೀರ್ಣ ಆಗದೆ ಇರ್ತಕ್ಕಂಥದ್ದು, ಪಚನ ಆಗದೆ ಇರ್ತಕ್ಕಂಥದ್ದು, ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಅಥವಾ ಹೊಟ್ಟೆ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಯಾವ ಭಾಗದಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಅಲ್ಲಿ ಸಿಂಹರಾಶಿಗೆ ಸೀಮಿತವಾಗಿದೆ. ಇನ್ನ ಉಳಿದ ರಾಶಿ ಒಂದು ಬ್ರೇಕ್ ಆದ್ಮೇಲೆ ತಗೊಳ್ಳೋಣ. ಸೊ ಉಳಿದ ರಾಶಿಗಳಲ್ಲಿ ಹೇಗೆ ನಮಗೆ ಕಾಯಿಲೆಯನ್ನ ಸ್ವಲ್ಪ ಪಿನ್ ಪಾಯಿಂಟ್ ಮಾಡಬಹುದು ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರ ಬಹಳ ಅದ್ಭುತವಾಗಿ ಕೊಟ್ಟಿದೆ.